ಈ ಎಚ್ಚರಿಕೆಯ ಅವಸ್ಥಾದ ಲಾಭ ಏನು ಅಂದರೆ ಬರೇ ದುಃಖ ತುಂಬ. ಇದು ಏನು ತಿಳಿಬೇಕ್ರಿ ಕಾಳು ಕೆಡಿಸೋ ಹುಳುಗಳಿಗೆ? ಇನ್ನು ಮ್ಯಾಗಲು ಭಾಷಣ ಶುರು ಮಾಡೋ ಮುಂದೆ ಎಲೆ ಕಾಳು ಕೆಡಿಸುವ ಹುಳುಗಳೇ ಅಂತ ಶುರು ಮಾಡ್ತೇವೆ ನಾವು. ಇಷ್ಟು ದಿನ ನಿತ್ಯ ಶುದ್ಧ ಬುದ್ಧ ಮುಕ್ತ ಆನಂದ ಸ್ವರೂಪಿಗಳಂತ ಸಂಬೋಧನೆ ಮಾಡ್ತಿದ್ರು. ಇನ್ನು ಎಲೆ ಕಾಳು ಕೆಡಿಸುವ ಹುಳುಗಳೇ ಅಂತ ಸಂಬೋಧನೆ ಮಾಡೋದು. ಹಂಗಾಗೈತಿ. ಏನು ಮಾಡೋದು? ಬದುಕಿ ಏನು ಮಾಡಿದ್ವಿ? ಈ ಶರೀರ ಧರ್ಮ ವಿಕಾರ ಆಗೋದು. ವಿಕಾರಕ್ಕೂ ಅಂತ ಮಣ್ಣಿಗೆ ನಾವು ಹೋಗಿಬಿಡೋದು. ಇದನ್ನು ನೆಟ್ಟಿಗೆ ಇಟ್ಕೋಬೇಕಂತ ಹುಚ್ಚು ಪ್ರಯತ್ನ ನಡೆಸ್ಯಾನ. ಈಗ ನೀವೇನು ಮಹಾನಿದ್ರಾ ಸಪ್ತಾಹಕ್ಕೆ ಬಂದೇವಂತೀರಲ್ಲ, ಇಲ್ಲಿ ಬಂದವರೆಲ್ಲ ಐಚ್ಛಿಕ ನಿದ್ರೆ ಹಚ್ಕೊಳಕ್ಕೆ ಕಲಿಬೇಕು. ನೀವು ಇಚ್ಛಾ ಮಾಡಿದ್ರೆ ನಿದ್ದೆ ಹತ್ಬೇಕು ನೀವು. ಐಚ್ಛಿಕ ನಿದ್ರಾ, ಯೋಗ ನಿದ್ರಾ, ಮಹಾನಿದ್ರಾ ಅಂತ. ಅದು ಜ್ಞಾನಿಗಳು ಮಾಡುವಂಥ ಯೋಗ ನಿದ್ರಾ. ಇಚ್ಛಾ ಮಾಡಿದ್ರೆ ನಿದ್ದೆ ಹತ್ತೈತೆ. ಅಂತಃಕರಣ ಪರಿಶುದ್ಧಿ ಇದ್ದಾಗ ಬರ್ತೈತೆ. ಭೋಗವಾಸನೆಗಳೆಲ್ಲ ಪೂರ್ಣ ನಾಶ ಆದಾಗ ಅಂತಃಕರಣ ಸ್ವಚ್ಛಕತಿ. ಅಂತಃಕರಣ ಸ್ವಚ್ಛ ಆದಾಗ ಅವಾಗ ಐಚ್ಛಿಕ ನಿದ್ರಾ, ಯೋಗ ನಿದ್ರಾ ಮಾಡಕ್ಕೆ ಬರ್ತೈತಿ. ಭೋಗವಾಸನೆಗಳು ಒಳಗಿದ್ದು ಅಂದರೆ ಸಾಧ್ಯನೇ ಇಲ್ಲ. ಮನಸ್ಸು ಮಲಿನ ಆಕೈತಿ. ವಾಸನೆಗಳಿಂದ ಮನಸ್ಸು ಮಲಿನ ಆಗೈತಿ. ಅದಕ್ಕೆ ನಮ್ಗೆ ಅನುಭವ ಮಾಡ್ಕೊಳಕ್ಕಾಗೋದಿಲ್ಲ ಅದನ್ನು. ಅದಕ್ಕೆ ವಾಸನೆಗಳನ್ನು ಪೂರ್ಣ ಸ್ವಲ್ಪ ಉಳಿಯದಂತೆ ಅವನು ನಾಶ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋದು. ಅವಾಗ ಶುದ್ಧ ಬುದ್ಧಿ, ಅಕಲಂಕ ಮತಿ ಅಂತಾರೆ ಅದಕ್ಕೆ. ಅವಾಗ ಇದನ್ನು ಅನುಭವ ಮಾಡ್ಕೊಳಕ್ಕೆ ಬರ್ತೈತಿ. ಹೃದಯದ ಬೊಗೆಚ್ಚ ತ್ವರೆ ಇದೆ. ಅವಾಗ ಶುದ್ಧ ಆಗೋದೇ ಇಲ್ಲ ಅದು ಮನಸ್ಸು. ವಾಸನಾ ನಾಶ ಮಾಡ್ಕೊಳ್ಳೋದು. ವಿಚಾರದಿಂದ ವಾಸನೆಗಳನ್ನು ಸ್ವಲ್ಪ ಉಳಿಯದಂತೆ ಅವನ್ನ ನಾಶ ಮಾಡ್ಕೋ. ಈಗ ಮನುಷ್ಯನ ಜನ್ಮಕ್ಕೆ ಬಂದಾಗನ ಇದೇ ಒಳ್ಳೆಯ ಸಮಯ. ಆ ಭೋಗ ವಾಸನೆಗಳನ್ನು ನಾಶ ಮಾಡ್ಕೊಳ್ಳಿಕ್ಕೆ ಇಂಥ ಸಮಯ ಮತ್ತೆಲ್ಲಿ ನಿನಗೆ ಅವಕಾಶ ಸಿಗೋದಿಲ್ಲ. ಬಾಕಿ ಇತರೆ ಜನ್ಮದಾಗಲ್ಲ ಚಾನ್ಸೇ ಇಲ್ಲ ನಿನಗೆ ಅದನ್ನು. ಈಗ ಮನುಷ್ಯನ ಜನ್ಮದಾಗ ಅದನ್ನು ಸರಿಯಾಗಿ ವಿಚಾರದಿಂದ ವಾಸನೆಗಳನ್ನು ಪೂರ್ಣ ಸ್ವಲ್ಪ ಉಳಿಯದಂತೆ ನಾಶ ಮಾಡ್ಕೊ. ಪ್ರಯತ್ನ ಮಾಡಿದರೆ ಆಕೈತಿ. ಅದು ನಾಶ ಮಾಡಿಕೊಂಡವರೆಲ್ಲ ನಿರಂತರ ಪ್ರಯತ್ನ ಮಾಡಿದರು ಅವರು ಭೋಗ ವಾಸನೆಗಳನ್ನು ನಾಶ ಮಾಡಿಕೊಳ್ಳಿ. ನಮ್ಮ ಇರುವಿನ ಬಗ್ಗೆ, ನಿರಂತರ ಆತ್ಮಸ್ವರೂಪದ ಬಗ್ಗೆ ಶ್ರವಣ ಮನನ ನಿಧಿಧ್ಯಾಸನದ ಅಭ್ಯಾಸ ಅವ್ಯಾಹತವಾಗಿ ನಡೆದ್ರೆ ಏನಾರ ಅವು ಕ್ಷೀಣಕ್ಕೋಂತ ಬರ್ತಾವೆ ಭೋಗ ವಾಸನೆಗಳು. ಇದನ್ನು ಬಂದ್ ಮಾಡಿದರೆ, ಆತ್ಮವಿಚಾರ ಬಂದ್ ಆತಂದ್ರೆ ಅದರ ವಾಸನ ಪ್ರಬಲ. ಇದನ್ನು ನಡೆದ್ರೆ ಅದು ತ್ಯಾಪಗ ಬೀಳ್ತದೆ. ನಡೆದಿಲ್ಲ ಅದ್ರ ಕೆಲಸ. ಇದರ ಅಭ್ಯಾಸ ಬಲಿಸುವಂಥವಾದಾಗ ಅದನ್ನೆಲ್ಲ ಸದಿ ಬಡಿಲಿಕ್ಕೆ ಬರ್ತೈತಿ. ನಾಶ ಭೋಗ ವಾಸನೆಗಳ ಕ್ಷೀಣಕ್ಕೆ. ಅದಕ್ಕೆ ಪ್ರಬಲವಾದ ಅಭ್ಯಾಸ ಬೇಕಿತ್ತು. ಅದ್ರ ಪದ್ರ ಕೆಲಸ ಆಗೋದಿಲ್ಲ. ಅವ್ನು ಮುಂಜಾನೆ ಎಟ್ಟು ಮಾಡ್ತೇನೆ, ಸಂಜೆ ಎಟ್ಟು ಮಾಡ್ತೇನೆ ಅಂದ್ರೆ ಕೆಲಸ ಆಗೋದಿಲ್ಲ. ಎಡೆಬಿಡದೆ ಒಳಗೆ ನಡಿಬೇಕು. ತನ್ನ ತಾನು ಎಡೆಬಿಡದೆ ವಿಶೇಷವಾದಂಥ ಪ್ರಯತ್ನ ಮಾಡಿದಾಗಿದೆ ಹೊಡೆದಾಕೈತಿ ಭೋಗ ವಾಸನೆಗಳನ್ನು. ಅಂದಾಗ ನಮಗಿದು ಅನುಭವ, ನಾವು ಯಾರಿದ್ದೀವಿ ಅನ್ನುವಂಥ ಅನುಭವ ನಮ್ಗೆ. ಹಗಲಿರುಳೆನ್ನದೇ ಇದಕ್ಕಾಗಿ ಪ್ರಯತ್ನ ಮಾಡೋರಿಗೆ ಕೆಲಸ ಆಕೈತಿ. ಯಾವಾಗಾರ ಒಂದು ವಿಶೇಷ ಕಾರ್ಯಕ್ರಮ ಇದ್ದಾಗ ಒಳ್ಳೆ ಮಾತಾಡೋದು, ಇದನ್ನು ಮಾಡೋದು. ಮಂದಿ ಕುಡಿಯಾರಂತೀವಿ, ಕೆಲಸ ಆಗೋದಿಲ್ಲ. ಅಪ್ಪ ಅವ್ರಿಗೆ ಯಾವಾಗ ಬೇಕಾವಾಗ ಆ ಸ್ಥಿತಿ ಬರ್ತಿತ್ತು. ಶಿವಾನಂದ ಅಜ್ಜ ಅವ್ರಿಗೆ ಶಾಸ್ತ್ರ ಹೇಳ್ತಾ ವೃತ್ತಿ ಸ್ಥಗಿತ ಆಗಿಬಿಡ್ತಿತ್ತು. ಊಟ ಮಾಡ್ತಾ ಕೈ ಅಂತದ್ದು ಕೈಯಾಗ, ಬಾಯಿ ಅಂತದ್ದು ಬಾಯಾಗ ನೆತ್ತು ಬಿಡ್ತಿತ್ತಂತ ಶಿವಾನಂದ ಅಜ್ಜ ಅವ್ರದ್ದು. ಅಲ್ಲಿದ್ದವ್ರ ಹಂಗೆ ನಿಂತು ಬಿಡೋದು. ಅದು ಮತ್ತು ಬಾಯಿ ತೊಳೆದು ಕೈ ತೊಳೆದು ಹೋಗಿ ಅಲ್ಲಿ ಎತ್ತುಕೊಂಡು ಪಲ್ಲಂಗಿನ ಮ್ಯಾಗ ಕುಂಡ್ರಿಸ್ತು.
ಹೆಂಗಿರ್ತೈತೆ ಹಂಗೆ, ಕೈನೂ ಹಂಗೆ, ಕಾಲು ಎಲ್ಲಿ ಇರ್ತೈತೆ ಅಷ್ಟೇ ಹೆಂಗಿರ್ತೈತೆ ಹಂಗೆ, ಕಣ್ಣು ತೆಗೆದಿದ್ದು ಹಂಗೆ ಇರ್ತಿದ್ವು ಅಂತ. ಆ ಸ್ಥಿತಿ ಬರ್ತಿತ್ತು ಹಗಲೆಲ್ಲ ಶಿವಾನಂದಜ್ಜವ್ರು. 3 ದಿವಸ ಉತ್ತಾನ ಹಾಕಿದ್ದಿಲ್ಲಂತ. ಅಷ್ಟೊಂದು ಗಾಢವಾದಂಥ ಸಮಾಧಿ ಸ್ಥಿತಿ. ಏನು ರಮಣ ಮಹರ್ಷಿಗಳು ಹಂಗೆ ಬರ್ತೈತೆ ಅಂತ ಬರ್ತೈತೆ. ರಮಣ ಮಹರ್ಷಿಗಳು ಹುಡುಗರು ಅವ್ರನ್ನ ಎತ್ತುಕೊಂಡು ಹೋಗಿ ಯಾರು ಇಲ್ಲದಲ್ಲಿ ಬಡದ ಮೈಯೆಲ್ಲ ಹುಣ್ಣಾಗುವಂಗೆ ಬಡಿದ್ರು ಎಚ್ಚರಕ್ಕಿದ್ದಿಲ್ಲಂತ. ಅದು ಉತ್ಥಾನದಿಂದ ಅವಾಗ ಮೈಯೆಲ್ಲ ನೋವಾಗಿದಾಗ ಇನ್ನೊಬ್ರು ಹೇಳಿದ ಮ್ಯಾಗ ಗೊತ್ತಾಗೋದದು ಹಿಂಗೆ ಮಾಡ್ಯಾರು ಬಡದಾರು ಅಂತೇಳಿ. ಅವ್ರಿಗೆ ಗೊತ್ತಾಗಿರ್ತಿಲ್ಲ ಅಂತ, ಹಿಂಗ್ಯಾಕಾಗೈತಿದು ಮೈ ಎಲ್ಲ ನೋವಾದಂಗೆ ಆಗೈತಿ. ಅಷ್ಟಾದರೂ ಕೂಡ ಅವ್ರಿಗೆ ಏನಾರ ಮಾಡ್ಬೇಕನ್ನೋ ಭಾವಿಸೋದಾಗ ಬರ್ತಿದ್ದಿಲ್ಲ ಅಂತ. ಅವ್ರಿಗೆ ಇಷ್ಟೆಲ್ಲ ಹೊಡೆದಾರ ನನ್ನ, ಹೆಂಗಿರ್ಬೇಕು ಅವ್ರು? ಅಲ್ಲ, ಎಷ್ಟೊಂದು ಉದಾಸೀನ ಭಾವ ಇರ್ಬೇಕಂತ. ಖಬರ ಇರ್ತಿದ್ದಿಲ್ಲ ಅವ್ರಿಗೆ. ಎಲ್ಲಿ ಬೇಕಾಗಲೇ ಕಡದಿರ್ತಾವ, ಹಂಗೆ ಅರಿವಿ ಹಾಕೋಲಿ ಹಂಗೆ ದೇಹ ಆಗ್ತಿದ್ರು, ಖಬರೇ ಇಲ್ಲ. ನಮ್ಮಪ್ಪನಂಗೆ ಆ ಸ್ಥಿತಿ ಹೊಂದಿದವ್ರು ಯಾರಿದ್ರಿ? ಶಿವಾನಂದರ ಶಿಷ್ಯರನ್ನವ್ರು. ಶಿವಾನಂದರ ಮನೆಯವರು ಯಾರು ಅಂದ್ರೆ ಅವರಂತೆ ಆ ಸ್ಥಿತಿಯನ್ನು ಪಡೆದವರು. ಹೌದಿಲ್ಲ? ಯಾರಿದ್ರಿ ಶಿಷ್ಯರನ್ನವರು? ಶಿವಾನಂದರ ಶಿಷ್ಯರು ಯಾರಿರುವರು ಅಂದ್ರೆ ಜೀವನ ಮನಿ ಶರೀರ ಅಲ್ಲ. ಶರೀರದ ಮನಿ ಮಣ್ಣು ಮಸೀದು ಪಂಚಭೂತಾದಿಗಳು. ಅದು ಅವಧಿ ಮುಗಿದ ಮ್ಯಾಗ ತಮ್ಮ ಅಂಗಗಳಿಗೆ ಹೋಗಿಬಿಡ್ತಾವೆ. ಗಾಳಿದ ಗಾಳಿಗೆ, ನೀರಿದ ನೀರಿಗೆ, ಮಣ್ಣಿನ ಮಣ್ಣಿಗೆ. ಹೌದಿಲ್ಲ? ಬೈಲದ ಬೈಲು, ಆಕಾಶದ ಆಕಾಶಕ್ಕೆ ಏಕಾಗಿ ಬೆರೆತು ಹೋಗ್ಬಿಡ್ತೈತೆ. ಪಂಚಭೂತಾದಿಗಳಲ್ಲಿ ವಿಲೀನ ಆಗಿಬಿಡ್ತದೆ. ತನ್ನ ಸ್ಥಾನ ಆನಂದ. ತನ್ನ ಸ್ಥಾನದೊಳಗೆ ತಾವು ಉಳ್ಕೊಂಡ್ರೆ ಯಾವ ಬಾಧನೂ ಇಲ್ಲ ನೋಡ್ರಿ. ಕೆಡಲಾರ್ದಂಥ ಸ್ಥಾನ ನಿಂದು. ಹೌದಿಲ್ಲ? ಯಾರು ಹೇಳಲಾರ್ದಂಥ ಜಗದ ಕೊಂಡ್ರು ಅಂದಾರಲ್ಲ. ಹೌದಿಲ್ಲ? ಎಲ್ಲಿದ್ರು ಎಬ್ಸುವನಲ್ಲ. ಮತ್ತು ಎಷ್ಟು ದಿನ ಇರಾವ್ ನೀವು ಮಂದಿ ಜಗದಾಗ? ಯಾಕ್ರಿ ಮಂದಿ ಮನ್ಯಾಗ ಇವ್ನು ಹಿಡ್ಕೊಂಡು ಕುಂತಿಯಲ್ಲ, ಹೇಳಿ ಮುಗೀತು, ಅವಧಿ ಮುಗಿದ ಮಟ್ಟ ಕುಂಡ್ರಿಸ್ಬಿಡ್ತಾರೆ. ಅವಧಿ ಮುಗಿದ ಮ್ಯಾಗ ಬರ್ತಾರೆ ನಿನಗೆ. ಅಲ್ಲಿ ಅಂದ್ರೆ ಎಳ್ಕೊಂಡು ಬರೋಗ್ಲಿ ಅವನಂತಾರೆ. ಹೌದಿಲ್ಲ? ನೀವು ಹೋಗಕ್ಕೆ ಒಲ್ಲೆ ಅಂದ್ರೆ ಎಳ್ಕೊಂಡು ನಡೀನು. ಎಷ್ಟೊಂದು ವ್ಯವಸ್ಥಿತವಾಗಿ ಐತೆ ಅದು. ಹುಟ್ಟು ಸಾವುಗಳು. ಅದಕ್ಕೆ ಸಾವು ಇರಲಿಲ್ಲ ಅಂದರೆ ಮುಂದಿನ ಪೀಳಿಗೆಗೆ ಅವಕಾಶನ ಸಿಗ್ತಿದ್ದಿಲ್ಲ, ಜಗನ ಸಿಗ್ತಿದ್ದಿಲ್ಲ ಭೂಮಿ ಮೇಲೆ. ಹೌದಿಲ್ಲ? ಇದು ಸತ್ತಾಗ ಮತ್ತೊಂದಕ್ಕೆ ಅವಕಾಶ. ಏನು ಸಾಯಬೇಕು, ಅವು ಹುಟ್ಟಿದ್ದು ಸಾಯಬೇಕು. ವೇಮನ ಅಖಂಡ ನಿರಾಕಾರ ಸ್ಥಿತಿ ಒಳಗಿದ್ದು ತೋರಿಸಿ ಹೋಗ್ಯಾನ ಅವನು. ಎಷ್ಟೋ ಮಂದಿ ಮಹಾತ್ಮರು ಗೊತ್ತಿಲ್ದಂಗೆ ಹೋಗ್ಯಾರ. ಗೊತ್ತು ಮಾಡಿ ಸಹಿತ ಗೊತ್ತಿಲ್ಲ ಅವರು. ತಮ್ಮೊಳಗ ತಾವು ಆ ಸ್ಥಿತಿಯ ಅನುಭವ ಮಾಡ್ಕೊಂಡು ಹೋಗ್ಯಾರ. ಕರ್ತೃತ್ವಶಾಲಿ ಶಕ್ತಿ ಇದ್ದಂಥ ವ್ಯಕ್ತಿಗಳು ಏನದಾರಲ್ಲ, ನಡೀತಿರ್ತೈತೆ ಅವರಿಂದ. ಅಂಥವರು
ಈ ಜಗತ್ತಿಗೆ ಏನಾರು ಉಪಯೋಗ ಬರುವಂಥದ್ದನ್ನು ಮಾಡಿ ಹೋಗ್ಬೇಕು ನೋಡಿ. ಏನು ಅಧಿಕಾರಿಗಳಿದ್ದಾಗ ಯಾಕ್ರಿ ಎಲ್ಲ ನಡೀತಿರ್ತೈತೆ, ಅವರು ಮಾಡಿದ್ರೆಲ್ಲ ಹಂಗೆ ಜನರಿಗೆ ಹಿತ ಆಗುವಂಥದ್ದನ್ನು ಮಾಡಿ ಹೋಗ್ಬೇಕು. ಬರೇ ಸ್ವಾರ್ಥಕ್ಕಾಗಿ ಬದುಕಿರಿ ಅದಕ್ಕೆ ಬಂತು, ಹೌದಿಲ್ಲ? ಪರಾರ್ಥನೆ ಸಾಧಿಸಿದ್ರೆ ಸ್ವಾರ್ಥನೂ ಅದರಾಗ ಬಂದು ಬಿಡ್ತೈತಿ, ನಿನಗೂ ಅದರೊಳಗೆ ಹಿತ ಇರ್ತೈತಿ. ಇನ್ನೊಬ್ಬರಿಗೆ ಹಿತ ಮಾಡೋದ್ರೊಳಗೆ ನಿನಗೆ ಹಿತ ಐತಿ. ಇದು ನಮಗೆ ಗೊತ್ತಾಗೋದು. ಇನ್ನೊಬ್ಬರಿಗೆ ಕೆಡಕ್ ಮಾಡಿದ್ರೆ ನಮಗೆ ಹಿತ ಆಕೈತೆ ಅಂತ ಎಂದೂ ನಿನಗೆ ಉದ್ಧಾರ ಆಗೋದು. ಇದನ್ನು ಮಾತ್ರ ನೆನಪಿಡ್ಬೋದು ನೀವು. ಇನ್ನೊಬ್ಬರಿಗೆ ಕೆಡಕ್ಕೆ ಬಯಸಿದೆ ಅಂದ್ರೆ ನಿನಗೆ ಕೆಡಕ. ನಿನ್ನೊಬ್ಬರಿಗೆ ಹಿತ ಬಯಸಿದ್ರೆ ನಿನಗೆ ಹಿತ, ನಿನ್ನ ಕಲ್ಯಾಣನ. ಮಹಾತ್ಮರೆಲ್ಲ ಮತ್ತು ಆ ಲಾಭ ಮಾಡ್ಕೊಂಡ್ರು. ಇನ್ನೊಬ್ಬರಿಗೆ ಹಿತ ಮಾಡೋದ್ರೊಳಗೆ ನಮಗೆ ಲಾಭದ, ಹೌದಿಲ್ಲ? ತಮ್ಮ ಹಿತ ನೋಡಿದ್ರೆ ಇನ್ನೊಬ್ಬರಿಗೆ ಹಿತ ಪರಹಿತ ಬಯಸಿದ್ರು ಅವರು, ಅದರೊಳಗೆ ಹಿತ ಅದ, ಹೌದಿಲ್ಲ? ಅದಿರೇ ಇದ್ರಾಗ ಪರಹಿತ ಮಾಡ್ಬೇಕನ್ನೋರು ಅಂದಾಗ ಪುಣ್ಯ ವೃದ್ಧಿ ಆಕೈತಿ. ನಿನಗೆ ಪರಹಿತ ಮಾಡಿದಾಗ ಪುಣ್ಯ ಡಿಪಾಸಿಟ್ ಆಕೈತಿ. ಪರರಿಗೆ ಪೀಡಾ ಕೊಟ್ಕೊಂತ ಅಡ್ಡಾಡ್ರೆ ಪಾಪದ ಡಿಪಾಸಿಟ್ ಆಕೈತಿ, ಹೌದು? ಪುಣ್ಯದ ಫಲ ನಮಗೆ ದುಃಖದಿಂದ ಬಿಡುಗಡೆ ದಾರಿ ತೋರಿಸ್ತೈತಿ. ಪಾಪದ ಫಲ ಮತ್ತಷ್ಟು ದುಃಖದಾಗ ಬಿದ್ದು ಹೊಳ್ಯಾಡಕಸ್ತೈತಿ. ಸುಖದ ದಾರಿನ ಸಿಗೋದಿಲ್ಲ ನಿನಗೆ ಪುಣ್ಯಕರ್ಮಗಳನ್ನು ನೀವು ಮಾಡಲಿಲ್ಲ ಅಂತ. ಎಷ್ಟೆಷ್ಟು ಇನ್ನೊಬ್ಬರಿಗೆ ಹಿತ ಮಾಡ್ತೀವಿ ಅಷ್ಟಷ್ಟು ನಿನಗಿದು ಸಮೀಪ ಸುಖದ ದಾರಿ ಹಿಡಿತೀನಿ. ಪುಣ್ಯವಿಲ್ಲದವರಿಗೆ ಅಂತೂ ದೊರಕೊಳ್ಳೋದು. ಅದಕ್ಕೆ ಪುಣ್ಯ ಕರ್ಮಗಳನ್ನು ಮಾಡಪ್ಪ, ಒಳ್ಳೆಯದನ್ನು ಮಾಡು, ಇನ್ನೊಬ್ಬರಿಗೆ ಹಿತ ಆಗುವಂಥದ್ದನ್ನು ಈ ಪೂಜೆ ಮಾಡಂತ ಅದಕ್ಕೆ ಹೇಳ್ಯಾರ. ಏನಕೇನ ಪ್ರಕಾರೇಣ ಯಶ ಕಶ್ಯಾಪಿ ದೇಹಿನ ಸಂತೋಷಂ ಜನಯೇತ್ ಪ್ರಾಜ್ಞಸ್ತದೇವ ಈಶ್ವರ ಪೂಜನ. ಅವ್ರಿಗೆ ಸಂತೋಷ ಆಗುವ ಅಂಥ ಒಂದು ಆಚರಣೆ ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ, ನಿನ್ನ ಮಾತಿನಿಂದ ಅವರಿಗೆ ಸಂತೋಷ ಆಗಿರ್ಬೇಕು. ಅದು ಮನಸ್ಸಿನ ಮಾಡಿರ ಸಂಕಲ್ಪ ಮಾಡಿರ ಒಳ್ಳೇದಾಗಲಿ ಅಂತ. ಒಳ್ಳೇದಾಗಲಿಪ್ಪ, ನಿನಗೆ ಶುಭ ಆಗಲಿ ನಿನಗೆ, ಅದು ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ ಒಳ್ಳೇದಾಗಲಿ ಅಂತ ಸಂಕಲ್ಪ ಭಾವಸಾಕ ಏನು ಗಂಟು ಖರ್ಚಾಕೈತಿ ಹೇಳಿ. ಏನು ಕೊಡೋದು ಬೇಕಾಗಿಲ್ಲ, ಮನಸ್ಸಿನಾಗ ಒಳ್ಳೇದಾಗಲಿಪ್ಪ ಅಂತ ನೀನು ಭಾವ ಬಂದಾಗ ಮೊದಲು ನಿನಗೆ ಒಳ್ಳೇದಾಗಿದೆ. ನೀ ಕೆಡಕ್ಕೆ ಬಯಸಿದ ಅಂದ್ರೆ ಹಾಳಾಗಿ ಹೋಗಲಿ ಅಂತ ನೀನೇ ಹಾಳಾಗಿ ಹೋಗಿ ಮೊದಲು, ಹೌದು? ಇನ್ನೊಬ್ಬರಿಗೆ ಕೆಡಕ್ಕೆ ಬಯಸಿ ನೀನೇ ಕೆಟ್ಟ ಹೋಗಿ, ಇನ್ನೊಬ್ಬರಿಗೆ ಹಿತ ಬಯಸಿದ್ರೆ ನಿನ್ನ ಉದ್ಧಾರ ನಿನಗೆ ಅದಾಗ ಅಲ್ಲಿ ಐತಿ ನಿನಗೆ ಉದ್ಧಾರ. ಇನ್ನೊಬ್ಬರಿಗೆ ಹಿತ ಮಾಡೋದ್ರೊಳಗೆ ನಿನಗೆ ಹಿತ ಅದ. ಇದನ್ನು ಮೊದಲು ನಾವು ತಿಳ್ಕೋಬೇಕು. ಇದಕ್ಕೆ ತಪಸ್ಸು ಅಂತಾರೆ. ಇನ್ನೊಬ್ಬರಿಗೆ ಹಿತ ಮಾಡೋದ ತಪಸ್ಸು. ಮಾಡಲಿಲ್ಲವೇ ತಪವೋ ಮಾಡಲಿಲ್ಲವೇ? ಏನು ಮಾಡಿದ್ವಿ? ಮನುಷ್ಯನ ಜನ್ಮಕ್ಕೆ ಬಂದಾಗ ಮಾಡ್ಕೊಳಕ್ಕೆ ಬರ್ತೈತಿ. ಇದು ನನಗೆ ಇನ್ನೊಬ್ಬರಿಗೆ ಹಿತ ಮಾಡೋ ತಪಸ್ಸು ಮಾಡ್ಕೊಳ್ಳಿಲ್ಲ ಅಂದ್ರೆ ಬರೇ ಸ್ವಾರ್ಥಕ್ಕಾಗಿ ಬದುಕಿ ಏನು ಮಾಡಿದಿಲ್ಲ. ಮಹಾತ್ಮರೆಲ್ಲ ಏನು ಮಾಡೋ ಪರಾರ್ಥ ಮಾಡಿದ ಸ್ವಾರ್ಥವನ್ನು ಬೈತು ಇನ್ನೊಬ್ಬರಿಗೆ ಹಿತ ಮಾಡಿ ಜನ್ಮ ಸಾರ್ಥಕ ಮಾಡಿಕೊಂಡು ನೀನು ಅವರಂತೆ ಜನ್ಮ ಸಾರ್ಥಕ ಮಾಡ್ಕೋಬೇಕಾಗಿತ್ತು. ಪರೋಪಕಾರಕ್ಕಾಗಿ ಟೊಂಕ ಕಟ್ಟಿ ನಿಲ್ಲಬೇಕು. ಇದು ಒಂದ ಜನ್ಮ ಅಲ್ಲ, ಅವರ ಜನ್ಮ ಜನ್ಮಾಂತರ ಇನ್ನೊಬ್ಬರ ಪರೋಪಕಾರಕ್ಕಾಗಿ ಟೊಂಕ ಕಟ್ಟಿ ನಿಂತವು. ಅವರಿಗೆ ಮಹಾತ್ಮರು. ಏತೇ ಸತ್ಪುರುಷ ಪರಾರ್ಥ ಘಟಕ ಸ್ವಾರ್ಥಾನ್ ಪರಿತ್ಯಜ್ಯ. ಸ್ವಾರ್ಥವನ್ನು ಬದಿಗಿಟ್ಟರು ಎರಡಷ್ಟು ನಮಗೆ ಇನ್ನೊಬ್ಬರಿಗೆ ಒಳ್ಳೆಯದಾಗಲಿ. ಇದು ಒಂದೇ ಜನ್ಮ ಅಲ್ಲ, ಅನೇಕ ಜನ್ಮಗಳ ಮಾಡ್ಕೊತ ಬಂದರು. ಎಂದಾಗ ಅವ್ರಿಗೆ ಸಿದ್ಧ ಸಿಗ್ತದೆ. ಯಾವ ಜನ್ಮದ ಪುಣ್ಯದ ಫಲವಿದೆ ಎಂದು ಕುರು ಹಿಡಿಯಲು ತಪ್ಪು ತಿಳುವಳಿಕೆಯನ್ನು ಕಂಡು ಸರಿಯಾದ ತಿಳುವಳಿಕೆ ಒಳಗೆ ನಾವು ಉಳ್ಕೋಬೇಕಾತಂದ್ರೆ
ಅದಕ್ಕೆ ಇನ್ನೊಬ್ಬರಿಗೆ ಹಿತ ಮಾಡಕ್ಕೆ ಕಲೀಪ ಅಂತ. ಅದು ಓದ ನಿನ್ನ ನೀ ಯಾರಿದೇನೋ ಯಥಾರ್ಥ ಜ್ಞಾನವನ್ನು ಮಾಡಿಕೊಡ್ತೈತಿ. ಪುಣ್ಯ ಓದ ಹಸ್ತೈತಿ ನಿನಗೆ. ಬಹಳ ಪುಣ್ಯ ಬೇಕಿದಕ್ಕಂತ. ಅದು ಒದಿಗೆ ಬಂದಾಗ ನಿನಗೆ ಬಂತದ. ಇದರಿಂದ ಬಿಡುಗಡೆ ಆಗು, ದುಃಖದಿಂದ ಬಿಡುಗಡೆ ಆಗು, ಮುಕ್ತಿ ಹೊಂದುವ ಮಾರ್ಗ ಸಿಗ್ತದೆ. ಎಲ್ಲರಿಗೆ ಹೊಂದ್ಬೇಕಂತೇವೆ, ಅದು ಮಾಡೋಂಗಿಲ್ಲ. ಇನ್ನೊಬ್ರಿಗೆ ಹಿತ ಮಾಡೋಂಗಿಲ್ಲ, ಅದರ ಫಲ ಬೇಕಂತೀವಿ. ಪುಣ್ಯಶ್ಯ ಫಲಂ ಇಚ್ಛಂತಿ ಮಾನವ ಪುಣ್ಯಂ ನ ಕುರುವಂತಿ. ಪುಣ್ಯ ಮಾಡಕ್ಕೆ ಒಲ್ಲೆ ಅಂತಾನೆ. ಅದರ ಫಲಾರ ಚಲೋದಾರ ಬೇಕಂತಿ, ಚಲೋದು ಮಾಡಕ್ಕೆ ಒಲ್ಲೆ ಅಂತಿ. ಕೆಟ್ಟದ್ದು ಬೇಡಪ್ಪ ನಮಗೆ ಅಂತಂದ್ರೆ ನೀ ಕೆಟ್ಟದ್ದನ್ನು ಮಾಡೋದು ಬಿಡಕ್ಕೆ ಒಲ್ಲೆ ಅಂತಿ. ಹೆಂಗೆ ಸಾಧ್ಯ ಆಗ್ಬೋದು ಹೇಳ್ರಿ? ನಿನಗೆ ಒಳ್ಳೇದಾಗಬೇಕು ಅನ್ನೋಂಗಿದ್ರೆ ಇನ್ನೊಬ್ರಿಗೆ ಒಳ್ಳೇದು ಮಾಡಕ್ಕೆ. ನಿನಗೆ ಯಾವುದು ಬೇಡ ಅದನ್ನು ಇನ್ನೊಬ್ಬರಿಗೆ ನೀವು ಮಾಡಬೇಡ. ಯಾವುದು ನಿನಗೆ ಬೇಕು ಇನ್ನೊಬ್ಬರಿಗೆ ಅದನ್ನು ಕೊಡು. ಮಾನ ಮರ್ಯಾದೆ ಬೇಕಾದಿಲ್ಲ ನಿನಗೆ, ಹೌದಿಲ್ಲ? ಯಾರು ಏನು ಅನ್ನಬಾರ್ದು ನಿನಗೆ, ನೀ ಯಾರಿಗೆ ಏನು ಅನ್ನಕ್ಕೆ ಹೋಗ್ಬೇಕು. ನೀ ಯಾರ ಅನ್ನೋದು ಅವರ ಅಂದ್ರೆ ಸಿಟ್ಟು ಬರ್ತೈತಿ ನಿನಗೆ. ಯಾಕ್ರಿ? ತಡೆಯಲಿಕ್ಕೆ ಸಿಟ್ಟು ಬರ್ತೈತಿ. ನಾವು ಯಾರ ಕಡೆಯಿಂದ ಏನು ಅನಿಸ್ಕೋಬಾರ್ದು ಅಂದ್ರೆ ನಾವು ಅನ್ನಬಾರ್ದು, ಯಾರಿಗೂ ಅನ್ನಕ್ಕೆ ಹೋಗ್ಬಾರ್ದು. ಇನ್ನೊಬ್ಬರಿಗೆ ಜಿಗಿದು ಮಾತಾಡ್ತಿ, ಹೆಂಗೆ ಬೇಕು ಹಂಗೆ. ನೋವು ಆಗೋದಿಲ್ಲ ನೋವಿಗೆ. ಅಂಥ ಮಾತುಗಳನ್ನು ಬಿಡಬೇಕು. ಇನ್ನೊಬ್ಬರಿಗೆ ನೋವುನ್ನುಂಟು ಮಾಡುವಂಥ ವಾಣಿಗಳು ಅಮಂಗಲ ಅದಾವ ಅಂತ. ಅವು ಹಿತ ಹಾಗೂ ಅಹಿತ ಉಂಟು ಮಾಡುವಂಥ ವಾಣಿಗಳು. ಬರೀ ಅದನ್ನು ನೀವು ಮುಂದುವರಿಸಿದ ಅಂದ್ರೆ ನಾಳೆ ವಾಣಿ ದೋಷ ಮೂಕ ಪ್ರಾಣಿ ಆಗಿಬಿಟ್ಟು ವಾಣಿಯಿಂದ. ಶರೀರದಿಂದ ಪೆಟ್ಟು ಹಚ್ಚಿದ್ದೆ ಅಂದರೆ ಇದರಿಂದ ಅಂಗಾಂಗಗಳು ಬಿಟ್ಟು ಅಂಗಾಂಗಗಳು ಕುಡ್ಡ ಕುಂಟ ಸೊಟ್ಟ ಯಾಕೆ ಬಂತು ಹುಡ್ತಾವು. ದಿಮಾಕ್ ಮಾಡಿದ್ವಿ, ಮೈಯಾಗ ಏನಿದ್ದಂಗೆ ಪೆಟ್ಟು ಹಚ್ಚಿದೆವು, ಓದಿದ್ದು ಇದನ್ನು ಮಾಡೋದು ಮಾಡಿ ಕಾಲು ಕಳ್ಕೊಂಡು ಕುಂತೀವಿ. ಜಾಡ್ಸಿ ಓದಿತಿದ್ದೆಲ್ಲ ಮೈಯಾಗ ಏನಿದ್ದಾಗ ಯಮಕ್ಕಿದ್ದಾಗ ಮಾಡಿದ್ವಿ. ಅಷ್ಟು ಮಂದಿಗೆ ಹಿಂಸೆ ಕೊಟ್ಟಿನಿ, ಒದ್ದು ಕಾಲು ಕಳ್ಕೊಂಡು ಕುಂತೀವಿ, ಹೌದಿಲ್ಲ? ಕೆಟ್ಟ ಕೆಡಕ್ಕೆ ಬಯಸಿ ಯಾವ ಇಂದ್ರಿಯದಿಂದ ಕೆಡಕ್ಕೆ ಬಯಸಿ ಆ ಇಂದ್ರಿಯ ನಿಂದ ಬಾಧ ಆಗ್ಬೇಕು. ಕಳ್ಕೊಂಡು ಹುಡ್ತಿ ಅದನ್ನು, ಅದರ ಫಲ ಉಣ್ಬೇಕಾಗ್ತದೆ. ನೋಡ್ರಿ ನೀವು ಕುಡ್ಡ ಕುಂಟ ಆಗ್ಬಿಟ್ರೆ ಅದರಿಂದ ಪೀಡ ಕೊಟ್ಟವ್ರು. ಏನು ಕುಡ್ಡದ ಕಣ್ಣಿನ ದೃಷ್ಟಿಯಿಂದ ದೋಷ ಕೆಡಕ್ಕೆ ಬಯಸ ತೊಂದರೆ ಕೊಟ್ಟ ನಾವು. ಎಷ್ಟು ಮಂದಿ ತೊಂದರೆ, ಎಷ್ಟು ಮಂದಿ ಮರಿಗ್ಯಾರ. ಅದು ಮುಂದೆ ಅದರ ಫಲ ಉಣ್ಣಾಕ ಅವು ಕುಡ್ಡ ಕುಂಟ ಸೊಟ್ಟ ಅವು ಮರಿಗಿದ ಫಲ ಮರಿಗಿಸ್ಯಾರಿಲ್ಲ ಅದನ್ನು. ಯಾವ ರೂಪದಿಂದ ಮರಗಿಸ್ತೀಯ ಅದೇ ಸ್ಥಿತಿ ನಿನಗೆ ಬರ್ತೈತಿ. ಅದಕ್ಕೆ ಮಾಡಬೇಡಪ್ಪ, ಇನ್ನೊಮ್ಮೆ ಎಂದಿಗೂ ಮಾಡಕ್ಕೆ. ಇದನ್ನ ಗೊತ್ತಿಲ್ಲದಕ್ಕೆ ಹಾಗೆ ಗೊತ್ತು, ಇನ್ನು ಮ್ಯಾಗ ಮಾಡಕ್ಕೆ ಹೋಗ್ಬೇಡ. ಒಳ್ಳೇದು ನಾವಿಪ್ಪ, ಎಲ್ಲರಿಗೂ ಒಳ್ಳೇದನ್ನು ಬಯಸುವಂತ. ನಿನಗೆ ಒಳ್ಳೇದಾಗಬೇಕನ್ನೋ ಹಂಗಿದ್ರೆ ಮೊದಲು ಇನ್ನೊಬ್ಬರಿಗೆ ಒಳ್ಳೇದು ಮಾಡಕ್ಕಲಿ. ಮಹಾತ್ಮರೆಲ್ಲ ಏನು ಮಾಡಿದ್ರು? ತೋರ್ಕಿಗೆ ಬಳೆ ಮಾಡಿದ್ರು. ಅವ್ರ ಇರುವಿಕೆ ಹೆಂಗಿತ್ತು? ಮೊಹಮ್ಮದ್ ಪೈಗಂಬರ್ ಅವರು ತೋರ್ಕಿಗೆ ಬಳೆ ಮಾಡಿದ್ರು. ಪ್ರಾರಬ್ಧ ವೈಚಿತ್ರ್ಯ ಭಿನ್ನ ಇರ್ತೈತಿ ಒಬ್ಬೊಬ್ರು, ಹೌದಿಲ್ಲ? ಈ ಶರೀರ ನಮಗೆ ಸಂಕಟ ಕೊಡಾಕತ್ತೈತಿವೋ ಏನು ಆರಾಮ್ ಕೊಡಾಕತ್ತೈತಿವೋ ಅಂದ್ರೆ ಶರೀರ ನೆನಪು ಮಾಡೋದ್ರಿಂದ ನಿನಗೆ ಹಿತ ಆಯ್ತೋ ಏನೋ ಅಹಿತ ಆಯ್ತೋ ನೋಡ್ಕೊ. ಶರೀರದ ನಿಧಿಧ್ಯಾಸನದ ಬದಲಾಗಿ ಸ್ವರೂಪದ ನಿಧಿಧ್ಯಾಸನ ಮಾಡಕ್ಕೆ ಬರ್ತೈತೇನೋ? ಶರೀರ ಭಾವ ಬಿಟ್ಟು ಆತ್ಮಭಾವದೊಳಗೆ ಆನಂದದ ಭಾವದೊಳಗೆ ಇರಕ್ಕೆ ಬಂದೈತೇನ? ಅದು ಗಟ್ಟಿ ಆಗ್ಬೇಕು, ಆ ಅಭ್ಯಾಸ ರೂಢಿ ಆಗ್ಬೇಕು. ಅನಾತ್ಮ ಭಾವನೆಯನ್ನೆಲ್ಲ ಕೈ ಬಿಟ್ಟು ಆತ್ಮಭಾವದೊಳಗೆ ಮನಸ್ಸನ್ನು ನಿಲ್ಲಿಸುವ ಪ್ರಯತ್ನ ನಾವು ಮಾಡಬೇಕಾಗಿ.
ಎಚ್ಚರಿದ್ದ ಆನಂದದ ನೆನಪಿನಾಗಿರ್ಬೇಕು. ಎಚ್ಚರ ತಪ್ಪಿರೋದು ನಿದ್ದೆ ಮರಿಯೊಳಗೆ ಇರ್ತೈತಿ. ಇದು ಅರಿವಿನ ಮೂಲಕ, ಅರಿವು ಸಹಿತ ಆನಂದದ ಸ್ಥಿತಿ. ಎಚ್ಚರಿದ್ದು ನಿದ್ದೆ ಹತ್ತಿರಬೇಕು. ಹೌದಪ್ಪ, ಹೌದು, ನೀನೇ ದೇವರು ಅಂತ. ಅದಕ್ಕೆ ಅರಿವು ಸಹಿತ ಆನಂದದ ಸ್ಥಿತಿ ದೇವತ್ವ ಅಂದರೆ. ತಿಳಿಯಲಿ ಆರಾಮಿರೋದು ಅದು ದೇವತ್ವ ಅಲ್ಲ, ಅದು ದೇವಸ್ಥಿತಿ ಅಲ್ಲ, ಜ್ಞಾನ ಸ್ಥಿತಿ ಅಲ್ಲ ಅದು. ತಿಳಿದ ಆರಾಮಿದ್ದಂದ್ರೆ ಗೂಢಾಕೇಶ ಆಗಿಬಿಟ್ಟು ಅದು ನಿದ್ದೆ ಅವಶ್ಯಕತೆ ಇಲ್ಲ. ತಿಳಿವಿನ ನಿದ್ರೆಯನ್ನು ಮಾಡವು. ಹೌದಲ್ಲ, ಇದು ಟೆಂಪ್ರರಿ. ತಿಳಿಯಲಿ ಆರಾಮಿರೋದು ಟೆಂಪ್ರರಿ ನಿದ್ದೆ. ಅದನ್ನು ವಾಸನ ನಾಶ ಆಗಿರೋದು. ಮುಳುಗಿರ್ತಾವಲ್ಲಿ ನಿತ್ಯಾಗ ಎಲ್ಲ ವಾಸನೆಗಳನ್ನು ಕಟ್ಟಿಕೊಂಡು ಜೀವ ಅಲ್ಲಿ ಮುಳುಗಿರ್ತೈತಿ, ನಾಶ ಆಗಿರ್ತದೆ. ಆದರೆ ಜ್ಞಾನದಿಂದ ಅವನ್ನೆಲ್ಲ ನಾಶ ಮಾಡಿಕೊಂಡು ಆ ಸ್ಥಿತಿಯನ್ನು ಹೊಂದಿದ್ದಂದ್ರೆ ಏನು ಉಳಿದ್ರು, ವಾಸನೆಗಳು ಉಳಿದಿರೋದಿಲ್ಲ ಅಲ್ಲಿ ಏನು. ಅದಕ್ಕೆ ಅವಾಗ ಬಾಧೆ ಆಗೋದಿಲ್ಲ. ಪಾರಮಾರ್ಥದ ಎಚ್ಚರಿಕೆಯನ್ನು ಮಾಡಿಕೊಂಡ ಮ್ಯಾಗ ಅವಾಗ ಯಾವ ಬಾಧೆನೂ ಆಗೋದಿಲ್ಲ. ಯಾವಾಗ ಬೇಕು ಅವಾಗ ಈ ನಿದ್ರೆ ಮಾಡಕ್ಕೆ ಕಲಿಬೇಕು ನೋಡ್ರಿ. ಏನು ಯಾವಾಗ ಬೇಕು ಅವಾಗ ನಿದ್ರೆ ಮಾಡಕ್ಕೆ ಕಲಿಯೋದ್ರಿಂದ ಇಷ್ಟೆಲ್ಲ ಹೇಳ್ಕೊಂತ ಬಂದದ್ದೇನು ಏನು. ಹೇಳೋ ಹೊತ್ನ್ಯಾಗ ತೋರಿಸ್ಕೊಂಡು ಕೂತ್ರೆ ಎಷ್ಟು ಜನ್ಮಕ್ಕೆ ತಿಳಿಬೇಕು ಹೇಳಿ. ಹೇಳೋ ಹೊತ್ನ್ಯಾಗ ಅದು ನಿದ್ದೆಗಳಿಗಿರಿ ಶಾಸ್ತ್ರ ಚಾಲೋಗಿ ನಿದ್ದೆ ಬಂದ್ಬಿಡ್ತದೆ. ಬೇಕಾದಂಗೆ ಗುದ್ದ್ಯಾಡಿ ಮಾಡೋದಕ್ಕೂ ಅಲ್ಲ ಮಬ್ಬ ಅವಶ್ಯ, ಅಜ್ಞಾನ ಅವಶ್ಯ, ನಿದ್ದೆಗಳಿಗೆ ಅದು ಬಂದ್ಬಿಡ್ತೈತಿ. ಸೊಂದು ಬಂತಂದ್ರೆ ಏನು ಹೇಳಿದ್ರೆ ಅಂದ್ರೆ ಮತ್ತು ಅಜ್ಞಾನ ಅವಶ್ಯ, ಅಜ್ಞಾನದೊಳಗೆ ಬಿದ್ದು ಬಿಡ್ತದೆ. ಏನು ಇಷ್ಟೆಲ್ಲ ಹೇಳೋದು ಕೇಳೋದು ಮಾಡಿದವ್ರು ಇದ್ದೀರಿ ಅಂತೀರಿಲ್ಲ, ನಾವು ಹೇಳೇವಿ ಕೇಳೇವಿ ಅಂತೀರಿ. ಪರಹಿತ ಕಾರ್ಯದೊಳಗೆ ತೊಡಗಿದವ್ರು ಎಷ್ಟು ಮಂದಿ ಇದ್ದೀರಿದ್ರೆ ಪರಹಿತ ಕಾರ್ಯದೊಳಗೆ ತೊಡಗಿದಂದ್ರೆ ನಿನ್ನ ಚಿತ್ತನ ಸಮಾಧಾನ ಇರ್ತದ. ಏನು ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡ್ಕೊಂಡು ಇನ್ನೊಬ್ಬರಿಗೆ ಹಿತ ಮಾಡಕ್ಕೆ ಶುರು ಮಾಡಿದ್ರೆ ನಿನಗೆ ಹಿತ ಇರ್ತದೆ ನೋಡಿ. ಇನ್ನೊಬ್ರಿಗೆ ಕೆಡಕ್ಕೆ ಮಾಡಕ್ಕೆ ಶುರು ಮಾಡಿದ್ರೆ ನಿನಗೆ ಕೆಡಕಿರ್ತದೆ. ಬರೀ ಹೇಳೋದು ಕೇಳೋದ್ರಾಗ ಇಲ್ಲ. ಪಂಡಿತರು ಹೇಳಿದ್ರೆ ನೋಡಿರ್ಲ ಇವತ್ತು ಬರೀ ಶಾಸ್ತ್ರ ಹೇಳಿದ್ರೆ ಕೇಳಿದ್ರೆ ಅನುಭವಕ್ಕೆ ಬರೋದಿಲ್ಲ. ಆಚರಣೆಗಳಿಗೆ ತಗೋಬೇಕಿಲ್ಲ, ನಡತಿ ಬೇಕಲ್ಲ. ನಡತಿಗೆ ತಪಸ್ಸಂತಾರೆ. ಆ ಪ್ರಕಾರ ಇರುವುದು ನಡತೆ ಅಂದ್ರೆ ಇನ್ನೊಬ್ಬರಿಗೆ ಹಿತ ಆಗುವಂಥ ಆಚರಣೆ, ಅಂತಹ ಮಾತು, ಅಂತಹ ಕೃತಿಗಳು, ಅಂತಹ ಭಾವನೆಗಳು ಅದು ಬೇಕಲ್ಲ. ನಮ್ಮ ಆಚರಣೆ ಒಳಗೆ ಬರಬೇಕಲ್ಲ. ಹೇಳಕ್ಕೆ ಬಂತೆ ಅದನ್ನು ಮಾಡ್ಬಾರ್ದಪ್ಪ ಹಿಂಗೈತಿ ಅಂತ ಹೇಳಕ್ಕೆ ಮಂದಿಗೆ ಹೇಳಕ್ಕೆ ಬರ್ತೈತೆ ಪರೋಪದೇಶ ಪಾಂಡಿತ್ಯ. ಅದನ್ನು ನಾನು ನನ್ನ ಜೀವನದೊಳಗೆ ಅಳವಡಿಸ್ಬೋದು ಅಂದ್ರೆ ಭಾಳ ಕಠಿಣ. ಅದಕ್ಕೆ ಬಾಕಿ ಉಳಿದದಪ್ಪ ಇದೆ. ಅದನ್ನು ಹೊಂದೇ ತೀರ್ಬೇಕಂತ ಉತ್ಕಟ ಇಚ್ಛಾ ಬೇಕಲ್ಲ. ಆ ಇಚ್ಛಾ ಯಾಕಾಗತೈತೆ ಅಂದ್ರೆ ಅದು ಹಿಂದಿನ ಪುಣ್ಯ ಇದ್ರೆ ಬರ್ತೈತೆ. ಈ ಪುಣ್ಯ ಇಲ್ಲೂ ಬರೋದಿಲ್ಲ. ಉತ್ಕಟ ಇಚ್ಛಾ ಅದನ್ನು ಹೊಂದಬೇಕು ಅನ್ನುವಂಥ ಉತ್ಕಟ ಇಚ್ಛಾ ಬರಬೇಕಾದ್ರೂ ಪುಣ್ಯ ಬೇಕು. ಇಲ್ಲಾಂದರೆ ವಿಷಯದ ಕಡೆಗೆ ಎಳಿಸ್ಕೊಂಡು ಹೋಗ್ತೈತೆ. ಬಿಡು ಬಿಡು ಪುರುಷತ್ರೆ ಬರೇ ವಿಷಯದ ಇದ್ರಾಗಿರ್ತದೆ, ನೆನವನ್ಯಾಗ. ಅದು ಪಾಪ. ಪಾಪ ಇತ್ತಂದ್ರೆ ಮತ್ತೆ ವಿಷಯದ ಕಡೆಗೆ ಎಳಿಸ್ತದೆ. ಬೇಕಾದಂಗೆ ಉನ್ನತ ವಿಚಾರ ಹೇಳ್ತೇನೆ ಕೇಳ್ತೇನೆ ಅಂದರು ಅದು ಪುಣ್ಯದ ಇದು ಕಡಿಮೆ ಆತಂದ್ರೆ, ಪಾಪದ ಇದು ಹೆಚ್ಚಾತಂದ್ರೆ ಹತ್ತಾಗ ಎಳಿಸ್ತದೆ. ಅದು ಅದ ಸೆಳುವಿಗೆ ಹೋಗ್ತೀನಿ ಮತ್ತೆ. ಹಂಗಂಥೇಳಿ ಎಲ್ಲೋ ಒಬ್ಬರು ಇದರಿಂದ ನಿರಂತರ ಇದರ ಅಭ್ಯಾಸದಾಗ ತೊಡಗಿ ಅದರ ಅನುಭವ ಮಾಡ್ಕೊಳ್ಳೋದು.
ತೋರ್ಕಿ ಒಳಗಿನ ಸುದ್ದಿ ಒಳಗೆ ಹಿಗ್ಗಿಗೆ ಹೇಳ್ತಿ, ನಿನ್ನ ಸುದ್ದಿ ಹೇಳಕ್ಕೊಲ್ಲಿ, ನಿನ್ನ ಬಗ್ಗೆ ಹೇಳೋದು ಕೇಳೋದು ಮಾಡ್ತೀಯ. ಬರೇ ಮಂದಿ ಬಗ್ಗೆ ಹೇಳೋದು ಕೇಳೋದು. ಎಲ್ಲರಿಗೂ ತಿಳಿಯುವಂಥ ಭಾಷಾದೊಳಗೆ ಮಾತಾಡಬೇಕು, ಹೌದಿಲ್ಲ? ಅಂದ್ರೆ ಅಡ್ಡಿ ಇಲ್ಲ. ಗೊತ್ತಿಲ್ದಂಥ ಭಾಷಾ ಬಳಸ್ಬಿಟ್ರೆ ಭಾಳ ಬೇಕಪ್ಪ ಅದನ್ನು ತಿಳ್ಕೊಬೇಕಾರ. ಎದಕ್ಕೆ ಬರೋದು ಅದು ಗೊತ್ತಿಲ್ಲದು ಯಾಕ್ರಿ? ನಮ್ಮ ರೂಢಿ ಮಾತಿನೊಳಗೆ ಅನುಭವಗಳು ಬಿಚ್ಚಿಟ್ಟಾರ ಅದನ್ನ ಅನುಭವವನ್ನು. ನಮ್ಮ ರೂಢಿ ಪ್ರಾಂತಿಕ ಭಾಷೆ ಏನೈತಲ್ಲ, ನಮ್ಮ ರೂಢಿ ಭಾಷಾದೊಳಗೆ ಅದನ್ನು ತಿಳಿಸ್ಕೊಡ್ಬೇಕು. ಅದು ಶಣೆತನ ಅಲ್ಲ ಅಂತ. ನಮ್ಮ ಇದೇನು ಬಿಡೋ, ನಮ್ಮಂಗೆ ಮಾತಾಡ್ತಾನೆ ಸಾಧಾರಣ. ಬೇರೆ ಶಬ್ದ ತಗೊಂಡ್ರೆ ಬಡ್ಡ ಪಂಡಿತಪ್ಪ ಅವ. ಅಲ್ಪದ್ರಿಗೆ ಅದು ತಿಳಿದಲ್ಲ ಬಿಡೋದು. ಗೊತ್ತಿಲ್ಲ ಶಬ್ದ ಬಳಸಿಬಿಟ್ಟ ಅಂದ್ರೆ ಏನ್ಲಿಪ್ಪ ಎಷ್ಟು ಇದು. ದೊಡ್ಡ ಪಂಡಿತಪ್ಪ ಅವ, ದೊಡ್ಡ ವಿಜ್ಞಾನ ಬಿಡು. ವಯಸ್ಸಾದ ಮ್ಯಾಗ ಮನ್ಯಾಗ ಕೆಲಸ ಏನಿರ್ತದೆ ನಿಮ್ದು? ವಯಸ್ಸಾದ ಮ್ಯಾಗ ಇಲ್ಲದಲ್ಲಿ ಹೊರ ಕಸಬರಿಗೆ ಕಟ್ಟೋದು, ತ್ಯಾಪಿ ಹಚ್ಚೋದು, ಹೊಲಿಗೆ ಹಾಕೋದು, ಹೌದಿಲ್ಲ? ವಯಸ್ಸಾದವ್ರ ಕೆಲಸ ಅದ. ಹೌದು, ಮತ್ತೆ ಕಟ್ಗಿಡಿ ಕಟ್ಟೋದು, ಹೌದಿಲ್ಲ? ಅವು ಅದಕ್ಕೆ ಅದನ್ನ ಹುಡುಕ್ಯಾಡಿ ಮಾಡ್ತೈತ್ರಿ. ಅದನ್ನ ಭಾರಿ ಅದನ್ನು ಮಾಡೋದು, ಇದನ್ನು ಮಾಡೋದು, ಸಾಕು ಪಾಯಿನ್ ಇದನ್ನು ಮಾಡೋದು, ಮಾಡಿಟ್ಟು ಬರಾಮ ಮತ್ತೆ ಹುಟ್ಟಿ, ಹೌದಿಲ್ಲ? ಮಾಡಿ ರೆಡಿ ಇಟ್ಟ ಅಲ್ಲಿ ಇಟ್ಟೇನಂತ ಮತ್ತೆ ಬರಾಮ ಅದನ್ನ ಏನಾಗ್ಯಾವ ನೋಡಾಕ, ಹೌದಿಲ್ಲ? ಮಾಡಿದಿಂದ ಮತ್ತೆ ಬೀಜ ಬಿತ್ತಿಂದ ಹೊಲಕ್ಕೆ ಹುಟ್ಟಿ ಅವೆಲ್ಲ ನೋಡಕ್ ಹೋಗಿಲ್ಲ. ಹೋಗುದ ನಾನು ಎಳ್ಕೊಂಡು ಹೋಗೈತೆ ಹಂಗ ಅಂತದ. ಎಲ್ಲರೂ ಒಬ್ಬರದು ಪ್ರತಿಯೊಬ್ಬರದು ಹೇಳ್ಕೊಂಡು ಹೋಗೈತೆ. ಅದು ವಾಸನ ಹಂಗೆ ಮಾಡಕ್ಕೆ ಹಸ್ತೈತಿ ನಮ್ಮನ್ನ. ಅದೇ ರೂಢಿ ಒಳಗೆ ಬಂದ್ಬಿಟ್ರೆ ನಾವು. ಸಾಕಪ್ಪ ಇನ್ನು ಈ ಕಡೆ ಹೋಗೋದಿನ್ನ ಇದ್ರ ಎಳತ್ ಸೆಳೋ ಸಾಕಿನ್ನು ಇದ್ರ ಕಡೆ ಸರಿಬೇಕಿನ್ನ ಅದು ಹೆಂಗ ಬಿಡುದು ಇಪ್ಪ ಇದನ್ನ ಬಿಡೋಣ ಆಗುದಿಲ್ರಿ. ಅದೇ ಮಾಯಾ ಬಿಟ್ಟೇನಂದರು ಬಿಡದಿ ಮಾಯೆ ಅಂತ. ನಾವು ಬಿಡಬೇಕಪ್ಪ ಇನ್ನು ಮ್ಯಾಗ ಅನ್ಕೊಂತ ಇರ್ತಾನೆ. ಭಾಳ ಕಠಿಣ ಐತ್ರಿ. ಬಿಟ್ರ ನಿನಗದ್ರ ಲಾಭ ಆಗಿಂದಾಗ ಶುರು ಆಕತಿ. ಬಿಡು ಬಿಡು ಪುರುಷೊತ್ತಲ್ಲೇ ನಿನಗದ್ರ ಲಾಭ ಏನ್ ಉದ್ರಿ ಏನ ಅಲ್ಲದ ರೋಗಡಿ ಸದ್ದ ಬಿಟ್ರೆ ಸದ್ದ ನಿನಗ ಅನುಭವ ಬರ್ತೈತಿ. ಬಿಟ್ಟಿದ್ದೆ ಅನ್ನೋದು ಏನ್ ಅದಕ್ಕೆ ಬಿಡಾಕಿಲಿ ಅಂತ. ಬಿಡಬೇಕು ಅನ್ಕೊಂತಾನ ಬಂದಿ, ಇನ್ನೂ ಬಿಡ್ಬೇಕು ಅನ್ನೋದ್ರಾಗ ಬಿಟ್ಟಿರಾಕ ಅಲ್ಲಿ ತಕ್ಷಣ ಅನುಭವ ಬರ್ತೈತಿ ನಿನಗೆ. ಸದ್ದ ಬಿಟ್ರೆ ಸದ್ದ ನಿನಗಂತ ಬಿಡತನ ತಿಳಿದ ಕೈ ಬಿಡೋದು. ಏನೂ ಉಪಯೋಗ ಇಲ್ಲ. ಇದ್ರ ಬೆಣ್ಣ ಹತ್ತೋದು ಬೇಡ. ತಾನಲ್ಲದ ಭಾವನೆಯನ್ನೆಲ್ಲ ಕೈ ಬಿಟ್ಟು ಉಳ್ಕೊಂಡ್ರೆ ಅದಕ್ಕೆ ಮುಕ್ತಿ ಅಂತ. ನೀನಾಗಿರುವುದು, ನೀನಲ್ಲದನ್ನೆಲ್ಲ ಕೈ ಬಿಟ್ಟು ನೀನಾಗಿರುವುದು ನಮ್ಮ ಮುಕ್ತಿ. ಎಲ್ಲರಿಗೂ ಅದನ್ನು ಹೊಂದಲಿಕ್ಕೆ ಬರ್ತೈತಿ. ಅನುಭವಗಳ ಎಚ್ಚರಿಕೆ ಕೊಟ್ಕೊಂತ ಬಂದಾರ. ಅದರದ್ದೆಲ್ಲ ಮಾರ್ಗದರ್ಶನ ಮಾಡ್ಯಾರ, ಸರಿಯಾದ ಮಾರ್ಗದರ್ಶನ. ಅವ್ರು ಹೇಳಿದ ಮಾತಿನ ಮೇಲೆ ನಂಬಿಕೆ ಇಟ್ಟು ತಿಳ್ಕೊಂಡ್ರೆ ಅದನ್ನು ಲಾಭ ತಗೊಳಕ್ ಬರ್ತೈತಿ. ನಂಬಿಕೆ ಬೇಕಲ್ಲ, ಶ್ರದ್ಧಾ. ಅದಕ್ಕೆ ನಂಬಿಕೆನ ಕಾರಣ. ಮಹಾತ್ಮ ಹೇಳಿದ ಮಾತಿನ ಮೇಲೆ ನಂಬಿಕೆ ಇತ್ತಂದ್ರೆ ಅವಾಗ ಆಕೈತಿ, ಅದನ್ನು ಲಾಭ ತಗೋತಾನ.
ತೋರಿಕೆ ಕಡೆ ಲಕ್ಷ್ಯ ತೆಗೆದು ಇರುವಿಕೆ ಕಡೆ ಲಕ್ಷ್ಯ ಕೊಡುವಂಥ ಪ್ರಯತ್ನ ನಾವು ನಿರಂತರ ಮಾಡಬೇಕು. ಎಂದಾಗಿದೆ ಅನುಭವ ಬರಬೇಕು. ಸ್ವಾನುಭವ ಏನದ ನಿರ್ದೋಷ ಅದ ಮತ್ತು ಸ್ವಯಂ ಸಿದ್ಧವಾದದ್ದು. ಸ್ವಂತ ಅನುಭವ ಇದೆ ನಿಮ್ಗೆ. ಯಾರದರ ಮುಖಾಂತರ ಎಲ್ಲಾರ ಎದನರಿಂದ ಹೊಂದಬೇಕಾಗಿಲ್ಲ. ನಿನ್ನಲ್ಲಿ ಇದ್ದದ್ದನ್ನು ನೀವು ಹೊಂದೋದು ಸ್ವಯಂ ಸಿದ್ಧವಾದದ್ದು. ಏನು ಮೂಲಭೂತ ಅನುಭವವನ್ನು ನೆನಪಿಗೆ ತಂದುಕೊಂಡು ಇರಾಕೋಲ್ಲ. ಇಲ್ಲದನ್ನು ಕಲ್ಪಿಸ್ಕೊಂಡು ಕಲ್ಪನಾದ ಬೆನ್ನು ಹತ್ತಿ ತಿರುಗಾಕತ್ತೀವಿ ನಾವು. ಬುದ್ಧಿ ಮಲಿನ ಆದ ಕಾರಣ ಮೊದಲಿನ ಮೂಲಭೂತ ಅನುಭವ ನಮಗೆ ನೆನಪಿಗೆ ಬರುವಂಥ. ಅದಕ್ಕೆ ಬುದ್ಧಿಯ ದೋಷವನ್ನು ನಾವು ನಿವಾರಣೆ ಮಾಡ್ಕೋಬೇಕು. ಶುದ್ಧ ಬುದ್ಧಿ, ಅಶುದ್ಧ ಮನಸ್ಸು ತಯಾರಾದಾಗ ಇದು ಅನುಭವ ಬರ್ತದೆ. ಏನು ಗೊಂಬಿ ನೆನಪು ಮಾಡ್ಕೋತ ಕೂತ್ರೆ ಅಂತಃಕರಣ ಸ್ವಚ್ಛಕತ್ತೇನೆ. ಪ್ರತೀಕ ಎಲ್ಲಿ ತನಕ ಇರ್ತೈತಿ ಅಲ್ಲಿ ತನಕ ಬ್ರಹ್ಮಾಕಾರ ವೃತ್ತಿ ಆಗೋದನ್ನ ಇಲ್ಲ ನಿನಗೆ. ಏನು ಜಡಭಾವ ಅದ. ನಾಮರೂಪಗಳ ನೆನಪು ಮಾಡ್ಕೊತ ಕೂತೆ ಅಂದ್ರೆ ಆ ಸ್ಥಿತಿ ಅನುಭವಕ್ಕೆ ಎಲ್ಲಿ ಬರ್ಬೇಕು. ನಾಮರೂಪ ಇರ್ತೈತಿ, ಜಡಭಾವ ನೆನಪು ಮಾಡ್ಕೊಂಡು ಜಡನ ಇರ್ತೈತಿ. ಅಜಡವಾದಂಥ ಸ್ಥಿತಿ ಹೆಂಗೆ ನೆನಪಿಗೆ ಬರ್ಬೇಕು. ಬಿಡೋದನ್ನು ಜಡಭಾವನೆಯನ್ನು ಕೈ ಬಿಟ್ಟಾಗ ಅಜಡವಾದಂಥ ಸ್ಥಿತಿ ನಮ್ಗೆ ಅನುಭವ. ಆನಂದ ಜಡ ಆಯ್ತು, ಅಜಡ ಆಯ್ತು. ಹೌದು. ಈ ನಾಮರೂಪಗಳು ಜಡ ಅದಾವು. ನಾಮರೂಪಗಳ ನೆನಪು ಮಾಡಿದ್ರೆ ಆನಂದದ ನೆನಪು ಮಾಡಿದಂಗೆ ಆತಾನೆ. ನಾಮರೂಪಗಳ ನೆನಪು ಮಾಡ್ತೀವಿ, ಏನು ನೆನಪು ಮಾಡಿದೀವಿ ಅದು ಇರ್ತೈತಿ. ಆರಾಮಿನ ನೆನಪು ಮಾಡ್ಬೇಕಂದ್ರೆ ಈ ಜಡ ಭಾವನೆ ನಾಮರೂಪಗಳನ್ನು ಕೈ ಬಿಡೋದು. ನಾಮರೂಪ ಪ್ರಪಂಚ ಜಡ ಭಾವನೆಯನ್ನು ಕೈ ಬಿಡೋದು. ಏನು ಈ ಜಡಕ್ಕೆ ಆಧಾರವಾಗಿರ್ತಕ್ಕಂಥ ಇರುವಿಕೆ ಏನಿದೆ ಅದ್ರ ಕಡೆ ಲಕ್ಷ್ಯ ಕೊಡೋದು. ತೋರಿಕೆದು ಜಡ ಐತಿ. ಏನು ತೋರುವುದೆಲ್ಲ ಇದು ಜಡರೂಪವಾದದ್ದು ತೋರ್ತದೆ. ಅಜಡವಾದಂಥ ಇರುವುದು ತೋರುವುದಿಲ್ಲ, ಅಡಗುವುದಿಲ್ಲ. ಏನು ತೋರುವುದು ಅಡಗುವುದು ನಾನು ನನ್ನದು ಅಂತ ಹಿಡ್ಕೊಂಡು ಗಟ್ಟಿ ಹಿಡ್ಕೊಂಡು ಬಂತು. ತೋರಿದ್ದು ಅಡಗಬಾರ್ದು ಅಂತ. ತೋರಿದ್ದು ಅಡಗಬಾರ್ದು ಅಂದ್ರೆ ಹೆಂಗೆ ಇಟ್ಕೊಳಕ್ಕಾಗತ್ತೆ? ಅಡಗದಂಗೆ, ನಾಶ ಆಗದಂಗೆ, ವಿಕಾರ ಆಗದಂಗೆ ಅಡಗಬೇಕದು. ಅದಿಲ್ಲ, ಅದಕ್ಕೆ ಅಸ್ತಿತ್ವವಿಲ್ಲ. ಈಗ ತೋರ್ತೈತಿ ಅಂತ ಕರೆ ಅಂತ ಹೆಂಗೆ ಅನ್ನೋದು? ಅದಕ್ಕೆ ಕಪ್ಪಿ ಚಿಪ್ಪಿನ್ಯಾಗ ಬೆಳೆ ತೋರ್ತೈತಿ, ಅಸ್ತಿತ್ವ ಐತಿ ಅನ್ನೋದಕ್ಕೆ. ಅದಕ್ಕೆ ಕರೆ ಅನ್ನೋದು. ಹಗ್ಗದೊಳಗೆ ಹಾವು ತೋರ್ತೈತಿ, ಅದಕ್ಕೆ ಕರೆ ನಂಗೆ. ಅದನ್ನು ಯಥಾರ್ಥ ಅದರ ತಿಳುವಳಿಕೆ ಇಲ್ಲದಕ್ಕೆ ಹಂಗೆ ಕಾಣಿಸ್ತೈತಿ. ಅವತ್ತು ವಸ್ತುವಿನ ತಿಳುವಳಿಕೆ, ಹಗ್ಗದ ತಿಳುವಳಿಕೆ ಇಲ್ಲದಕ್ಕೆ ಹಾವಿನ ಹಂಗೆ ನಿನಗೆ ತೋರಕ್ಕೆ. ಕಪ್ಪಿ ಚಿಪ್ಪಿನ ತಿಳುವಳಿಕೆ ಇಲ್ಲದಕ್ಕೆ ನಿನಗೆ ಬೆಳೆ ಹಂಗೆ ತೋರಾಗ್ತೈತಿ. ವಸ್ತು ಇರುವುದೊಂದು ತೋರುವುದೊಂದು, ಇದಕ್ಕೆ ವಿವರ್ಥ ಅಂತಾರೆ. ಏನು ಅದು ಎಂದೂ ಹಂಗಾಗೇ ಇಲ್ಲ. ಅದು ಹಗ್ಗಿನ ಹಾವಿನ ಹಗ್ಗಾಗೇ ಇಲ್ಲ. ಯಾಕ್ರಿ? ಹಗ್ಗ ಎಂದೂ ಹಾವು ಆಗೇ ಇಲ್ಲ. ಅದು ಇರುವಂಗೆ ಇದೇ ಇದೆ. ಅದು ಬದಲಾವಣೆ ಆಗಿಲ್ಲ. ಅದು ಬದಲಾವಣೆ ಆಗುವುದನ್ನ ನಿನ್ನ ಅದು ಸ್ವರೂಪ ಅಲ್ಲ. ಬದಲಾಗದೇ ಇದ್ದದ್ದು ನಿನ್ನ ಸ್ವರೂಪ. ಇದ್ದಕ್ಕಿದ್ದಂಗೆ ಇದ್ದದ್ದು ಯಾವುದೈತಿ ಅದು ನಿನ್ನ ಸ್ವರೂಪದ. ಅದು ಸುಖರೂಪವಾದದ್ದು. ಏನು ದಿನನಿತ್ಯ ನಾವು ಅದನ್ನು ಬದಲಾವಣೆ ಆಗಿದ್ದನ್ನು ಒಂದೀಟಾರ ಬದಲಾವಣೆ ಆಗಿದೆ. ದಿನನಿತ್ಯ ನಾವು ಆನಂದದ ಅನುಭವ ಮಾಡ್ತೇವೆ ನಿದ್ರೆ ಒಳಗೆ. ಒಂದೀಟಾರ ಲವಲೇಶ ನಿನ್ನಿಂದ ನಿದ್ದೆ ಬೇರೆ ಇವತ್ತಿಂದ ಬೇರೆ ಆಗೈತೇನೆ. ಮತ್ತೆ ನಿನ್ನಿನ ನಿದ್ರೆ ಹುಳಿ, ಇವತ್ತಿನ ನಿದ್ದೆ ಸಿಹಿ, ಉಪ್ಪು, ಖಾರ ಐತೇನೆ. ಅದು ಒಂದ ನಮೂನೆ ಅನುಭವ. ಹಿಂದು ಮುಂದೆ ಬದಲಾವಣೆಯಾಗಿದೆ. ಯಾವಾಗಲೂ ಒಂದ ನಮೂನೆ ಇದ್ದದ್ದು ಅನುಭವ ಬರ್ತದೆ. ಅಲ್ಲಿ ಬದಲಾವಣೆ ಇಲ್ಲೇ ತೋರಿಕೆ ಒಳಗೆ ಬದಲಾವಣೆ, ಇರುವಿಕೆ ಒಳಗೆ ಯಾವ ಬದಲಾವಣೆಯೂ ಇಲ್ಲ. ಅದಕ್ಕೆ ಅದರ ಕಡೆ ಲಕ್ಷ್ಯ ಕೊಡು. ಬದಲಾಗದೇ ಇದ್ದಂಥ ವಸ್ತು ಒಂದ ನಮೂನೆ ಇದ್ದದ್ದು. ಎಲ್ಲ ಕಾಲಕ್ಕೂ ಯಾವ ಕಾಲಕ್ಕೂ ಬದಲಾಗದೆ ಒಂದ ನಮೂನೆ ಇದ್ದಂಥ ವಸ್ತುವಿನ ತಿಳುವಳಿಕೆ ಮಾಡ್ಕೊ. ಅಂದಾಗ ನಿನಗೆ ದುಃಖರಹಿತ ಆಗಿರ್ಲಿಕ್ಕೆ ಬರ್ತೈತಿ. ಈ ಬದಲಾವಣೆ ಆಗೋದು ಸಂಸಾರ. ಅದಕ್ಕೆ ಅಂತಾರೆ ಬದಲಾವಣೆ ಆಗೋದಕ್ಕೆ ಸಂಸಾರ ಅಂತ. ಬದಲಾವಣೆ ಆಗುವುದನ್ನು ನಾನು ಅಂತ ಆರೋಪ ಮಾಡ್ಕೊಂಡು ಕುಂತವ್ರೆಲ್ಲರೂ ಸಂಸಾರಿಗಳು. ಈ ಶರೀರ ನಾನು ಅಂತ ತಿಳ್ಕೊಂಡೆ ಅಲ್ಲ, ಇದು ಬದಲಾವಣೆ ಆಗುದಿಲ್ಲ. ಬದಲಾಕೈತಿ.
ಮನಸ್ಸಿನ ಆನಂದ ಬದಲಾವಣೆ ಆಕೈತಿ, ಬುದ್ಧಿ ಚಿತ್ತು ಅಹಂಕಾರವು ಬದಲಾವಣೆ ಆಕ್ಕವು. ಈ ಬದಲಾವಣೆ ಉಳ್ಳದನ್ನು ನಾನು ನನ್ನದು ಅಂತಂದ್ರೆ ಅವನ ಸಂಸಾರಿ, ದೇಹದ ನಾನನ್ನೋ ಸಂಸಾರಿ. ಯಾಕೆ ಇದಕ್ಕಿದ್ದಂಗೆ ಇರೋದಿಲ್ಲ, ಈಗಿಂದ ಇನ್ನೊಂದು ಕ್ಷಣಕ್ಕಿರ್ಬೋದು ಶರೀರ ಬದಲಾವಣೆ. ಕೋಂತನ ಬಂದತಿ ಅದು, ಹುಟ್ಟಿದಂದಿನಿಂದ ಬದಲಾಕೋಂತ ಬಂದ ಕಡಿಕ ನಾಶ ಆಗಬೇಕು. ಏನು ನೋಡ್ತಿದ್ದನ್ನೆಲ್ಲ ಏನೇನು ಆತಿದ ಅಂತ. ಅವಾಗ ಹುಟ್ಟಕ್ಕಿಂತ ಮೊದಲು ಅದಿ, ಹುಟ್ಟಿದ ಮ್ಯಾಗೂ ಅದಿ, ಅದು ವಿಕಾರ ಆಗಿ ನಾಶ ಆಗುವಾಗೂ ನೀ ಇಂಥವು ಎಷ್ಟೋ ಶರೀರಗಳು ಹೋಗ್ಯಾವು. ನಿನಗೆ ನೆನಪಿಲ್ಲ, ನೆನಪು ಮಾಡಿ ನೋಡ್ಕೊ. ಹಿಂದಿನ ಜನ್ಮಗಳ ಅನೇಕ ಜನ್ಮಗಳ ಸ್ಮರಣೆ, ಯಾವ ಜನ್ಮದಾಗ ಎಂತೆಂಥ ಶರೀರ ಮಾಡಿದ್ದಿ, ಏನು ಹೆಂಗೆ ಬಿಟ್ಟು ಬಂದು ಎಲ್ಲ ನೆನಪಾಕೈತಿ. ಅಭ್ಯಾಸದೊಳಗೆ ಮುಂದುವರಿದಾಗ ಅನೇಕ ಜನ್ಮಗಳ ಸ್ಮರಣೆ ಬರ್ತೈತಿ. ಏನೇನಾಗಿದ್ದೀನಿ, ಹೆಂಗೆ ತನ್ನಿಂತಾನ ಏನು ಸ್ಮೃತಿ ಯಾವಾಗ ನಿನಗೆ ಅದರ ಅರಿವು ಆಕೈತಿ. ಅಲ್ಲ ಅನೇಕ ಜನ್ಮಗಳ ಸ್ಮರಣೆ ಆಗ್ತೈತಿ. ಇದು ಒಂದಕ್ಕಿಂತ ಪೂರ್ವದಲ್ಲಿ ಇವೆಲ್ಲ ಅನುಭವ ಘಟಿಸ್ತಾವಂತಿದ್ರು. ಏನೇನಾಗಿದ್ದೀವಿ ನಾವು, ಹೆಂಗೆ ಆತೀವಿ ಅಲ್ಲಿ ಅಭ್ಯಾಸ ಮಾಡಿ 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 ಬುದ್ಧಿ ಭಾಳ ತೀಕ್ಷ್ಣ, ಸೂಕ್ಷ್ಮಾತಿ ಸೂಕ್ಷ್ಮ ಆದಾಗ ಇದರ ಅನುಭವ ಆಗಕ್ಕೆ ಶುರು ಆಗ್ತವೆ. ಮೊದಲಿನ ಮೂಲಭೂತ ಅನುಭವನ ನೆನಪಿಗೆ ತಗೊಳ್ಳೋ ಪ್ರಯತ್ನ ನಾವು ಮಾಡಬೇಕು ನೋಡ್ರಿ. ಬುದ್ಧಿ ಸ್ವಚ್ಛ ಇದ್ರೆ ಬರ್ತೈತೆ, ಅದು ಬುದ್ಧಿ ಮಲಿನ ಆದ ಕಾರಣ ಅದು ಮೊದಲಿನ ಮೂಲಭೂತ ಅನುಭವ ನೆನಪಿಗೆ ಮಾಡೋಕ್ಕಾಗೋದು. ಮಾಯಾ ದೃಶ್ಯ ಎಲ್ಲ ವಿಲಯ ಆಗ್ಬೇಕಾಗತ್ತೆ, ದೃಶ್ಯಕ್ಕೆ ವಿಲಕ್ಷಣವಾಗಿ ನಿಲ್ಲಬೇಕಾಗೈತಿ. ನೀ ಏನಾರ ಭಾವಿಸ್ಕೊಂಡಂಗ ಇಲ್ಲ ಅದು ನಿನ್ನ ನಿಜ ಸ್ವರೂಪ. ನಿನ್ನ ನಿಜ ಊಹಿಸಬಾರದು ಅಂದ್ರೆ ಭಾವಿಸ್ಲಿಕ್ಕೆ ಬರುವುದಿಲ್ಲ, ಕಲ್ಪಿಸ್ಲಿಕ್ಕೆ ಬರುವುದಿಲ್ಲ ಅಂತ. ಸುಜನ ಶಿರೋಮಣಿ ಶಿಷ್ಯನ ನಿನ್ನ ನಿಜ ಊಹಿಸಲು ಬಾರದ್ದು. ಅದು ವಚನಕ್ಕೆ ಗೋಚರಮಲ್ಲೆಂದು, ಮನಸ್ಸಿಗೆ ವಿಷಯವದಲ್ಲೆಂದು. ಅದು ಮನಸ್ಸಿಗೂ ಅಲ್ಲ, ವಿಷಯನೂ ಅಲ್ಲ, ವಚನಕ್ಕೂ ನಿಲುಕಲಾರದ್ದು. ಅಂದಿಂದ ಹೆಂಗೆ ತಿಳ್ಕೊಬೇಕದನ್ನು ಅಂದರೆ ಯಾವಾಗಲೂ ಇದ್ದದ್ದು ಸತ್ಯಂ, ಎಲ್ಲವನ್ನು ಅರಿತಕ್ಕಂಥದ್ದು ಜ್ಞಾನಂ. ಸತ್ಯಂ ಜ್ಞಾನಂ ಸುಖಾತ್ಮಕನೆಂದು, ಸುಖರೂಪವಾದದ್ದು ಯಾವಾಗಲೂ ಇದ್ದದ್ದು. ಎಲ್ಲವನ್ನು ಅರಿತಕ್ಕಂಥದ್ದು ಯಾವುದೈತಿ ಅದು ಸುಖರೂಪ. ಸತ್ಯಂ ಜ್ಞಾನಂ ಸುಖಾತ್ಮಕನೆಂದು ನಿತ್ಯಂ ಪರಿಪೂರ್ಣಂ ತಾನೆಂದು, ಯಾವಾಗಲೂ ಇದ್ದದ್ದು, ಎಲ್ಲ ಕಾಲದೊಳಗೂ ಇದ್ದದ್ದು. ನೀನಿಲ್ಲದ ದೇಶ ಕಾಲಗಳಿಗೆ ಎಲ್ಲದರ ಓದಿನಿ, ಎಲ್ಲ ಕಡೆ ಅಲ್ಲಿ ಇರುವೆ ಇಲ್ಲಿ ಇರುವೆ, ಎಲ್ಲ ಕಡೆ ನೀ ತುಂಬಿರುವೆ ಅಂದ್ರೆ ಯಾವಾಗಲೂ ಇದ್ದ ವಸ್ತು ನೀನು ಪರಿಪೂರ್ಣ ಅಂತಾರೆ ಅದಕ್ಕೆ. ಏನು ಪೂರ್ಣ ಸ್ವರೂಪಿ ಅಂತ. ಒಮ್ಮೆ ಇದ್ದು ಒಮ್ಮೆ ಇಲ್ಲದಂಗೆ ಆಗೋದು ಅದು ಪೂರ್ಣ ಅಲ್ಲ. ಯಾವಾಗಲೂ ಇರುವಂತಹದ್ದು ಯಾವುದೈತಿ ಅದು ಪೂರ್ಣ ಸ್ವರೂಪ, ಅದ ನಿನ್ನ ಸ್ವರೂಪ. ಒಮ್ಮೆ ಇದ್ದು ಒಮ್ಮೆ ಇಲ್ದಂಗೆ ಆಗೋದು ಅದು ನಿನ್ನ ಸ್ವರೂಪ, ಅದು ನೀನಲ್ಲ, ಅದು ಆನಂದ ಅಲ್ಲ. ಯಾವುದು ಪರಿಪೂರ್ಣವಾದದ್ದು ಐತಿ, ಯಾವಾಗಲೂ ಇರುವಂಥದ್ದು ಐತಿ, ಅದು ಸುಖರೂಪವಾದದ್ದು. ಅದರ ಕಡೆ ನಾವು ಲಕ್ಷ್ಯ ಕೊಡ್ಬೇಕಾಗಿದೆ. ಒಂದು ಅವಸ್ಥೆ ಒಳಗಿದ್ದು ಮತ್ತೊಂದು ಅವಸ್ಥೆ ಒಳಗಿಲ್ಲದದ್ದು ಅದು ಪೂರ್ಣ ಅಲ್ಲ, ಅಪೂರ್ಣ ಅಲ್ಲ, ಅದು ಸುಖರೂಪ ಅಲ್ಲ. ಅದು ಯಾರಿಗೆ ಸುಖ ಶಾಂತಿಯನ್ನು ಕೊಡೋದಿಲ್ಲ. ಪೂರ್ಣ ಸ್ವರೂಪದಿಂದ ಇರುವಂಥದ್ದು ಯಾವುದೈತಿ ಅದು ಸುಖರೂಪವಾದದ್ದು. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಶ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅಂತ. ಆ ಪೂರ್ಣ ಸ್ಥಿತಿಯ ಅನುಭವವನ್ನು ಮಾಡಿಕೊಂಡಾಗ ನಮ್ಮ ಕೆಲಸ ಮುಗಿದಂಗೆ. ಇಲ್ಲಾಂದ್ರೆ ನನಗೆ ತಿರುಗುದು. ನನಗೆ ಇದನ್ನು ಒಂದು ಅವಸ್ಥೆ ಒಳಗೆ ತೋರುವುದಲ್ಲಿ ಬೆನ್ನು ಹತ್ತಿ ಇದ ಕರೆ ಅಂತ ತಿಳ್ಕೊಂಡು ಯಾವಾಗಲೂ ಇರುವಂಥದ್ದಕ್ಕೆ ಕರೆ ಅಂತಿರು. ಒಮ್ಮೆ ಎದ್ದು ಒಮ್ಮೆ ಇರದಂಗೆ ಆಗೋದು ಕರೆ. ಎಚ್ಚರಿಕೆ ಅವಸ್ಥೆಯಾಗಿದ್ದದ್ದು ಕನಸಿನಾಗಿಲ್ಲ, ಕನಸಿನಿಂದ ಎಚ್ಚರಿಕೆ ಒಳಗಿಲ್ಲ, ಎಚ್ಚರಿಕೆ ಕನಸಿನಿಂದ ನಿದ್ದೆ ಆಗಿಲ್ಲ. ಯಾವುದಕ್ಕೆ ಕರೆ ಅಂತ ಹೆಂಗಾರೆ ಇದಕ್ಕೆ
ಒಂದು ವಸ್ತುವೊಳಗಿದ್ದು ಮತ್ತೊಂದು ವಸ್ತುವೊಳಗೆ ಇಲ್ಲದಂಥದ್ದಕ್ಕೆ ಹೆಂಗೆ ಕರೆ ಅಂತ. ಎಲ್ಲ ವಸ್ತುವೊಳಗೆ ಯಾವುದೈತಿ ಅದಕ್ಕೆ ಸತ್ಯವಾದ. ನೀನು ಎಚ್ಚರಿಕೆಯೊಳಗೂ ತಿಳಿತಿ, ಕನಸನ್ನು ತಿಳಿತಿ, ನಿದ್ರೆನೂ ತಿಳಿತಿ. ನಿದ್ದೆಯಾಗ ಏನು ಇಲ್ಲರಿ ಅನ್ನೋದು ಹೇಳ್ತೀರಿ. ಅಲ್ಲಿ ಅದಿಯಲ್ಲ, ಅದ ನಿನ್ನ ಇರುವಿಕೆ. ಯಾವಾಗಲೂ ಇದ್ದದ್ದು ಐತಲ್ಲ ಅದು ಇರು. ಎಲ್ಲವನ್ನ ಅರಿತಕ್ಕಂಥದ್ದು ಅದು ಸುಖರೂಪವಾದದ್ದು. ಹಿಂಗೆ ಅದನ್ನು ತಿಳ್ಕೋಬೇಕಾಗಿದೆ. ವಿಂಗಡಿಸಿ ಆತ್ಮ ಮತ್ತು ಅನಾತ್ಮ ಭಾವನೆಗಳನ್ನು ಗಟ್ಟಿಗೊಳಿಸು. ಅನಾತ್ಮ ಭಾವನೆಯನ್ನೆಲ್ಲ ಹೊಡೆದಾಕಿದಾಗ ಆತ್ಮಭಾವನೆ ಗಟ್ಟಿಯಾಗೈತಿ. ನಿತ್ಯ ಇದರ ಬಗ್ಗೆ ಅಭ್ಯಾಸ ಹೇಳೋದು ಕೇಳೋದು. ನಿತ್ಯ ಯಾವುದು ಅನಿತ್ಯ ಯಾವುದು, ಹಿತ ಯಾವುದು ಅಹಿತ ಯಾವುದು ಅನ್ನುವಂಥ ಅಭ್ಯಾಸ ನಡೆದು ಒಳಗೆ ಆಂತರಿಕವಾಗಿ ಪ್ರಬಲವಾದ ಅಭ್ಯಾಸ ನಡೆದಾಗಿದೆ ನಮಗೆ ಅನುಭವ. ಇಲ್ಲಾಂದ್ರೆ ಸಾಧ್ಯನೇ ಇಲ್ಲ. ಬರೋದು ಭಾಳ ಕಠಿಣ ಇದೆ. ಬರೀ ಅನಿತ್ಯದ ಕಡೆ ಲಕ್ಷ್ಯ ಇತ್ತಂದರೆ ನಿತ್ಯ ವಸ್ತುವಿನ ಅನುಭವ ಹೆಂಗೆ ಆಗ್ಬೇಕು? ಅದಕ್ಕೆ ಅನುಭವಿಗಳು ಬರೀ ಯಾವಾಗಲೂ ಅದರ ನೆನವಿನ ನಿತ್ಯ ವಸ್ತುವಿನ ನೆನವಿನಾಗ ಅದ ಸಾಧುಗಳ ಲಕ್ಷಣ ಅಂತ. ನಿತ್ಯವಾದದ್ದು ಯಾವುದೈತಿ ಅದ ನಮ್ಮ ಸ್ವರೂಪ. ಅದರ ಅನುಸಂಧಾನದಾಗ ಯಾವ ತೊಡಗಿತಾನೆ ಅವನ ಸಾಧು. ಸ್ವರೂಪಾನುಸಂಧಾನದಲ್ಲಿ ನಿರತನಾಗಿರುವುದೇ ಸಾಧುವಿನ ಮುಖ್ಯ ಲಕ್ಷಣ. ನಮಗೆ ಸಾಧು ಅಂತ ಯಾವಾಗಲೂ ಇರುವಂತಹ ಏನದ ಸ್ವರೂಪ, ಅದರ ಕಡೆ ಲಕ್ಷ್ಯ. ಇದು ತೋರಿಡಬಹುದು ಏನದ ತೋರಿಕೆ ಕಡೆ ಲಕ್ಷ್ಯ ಕೊಡೋಣ ಅಂತ ಸಾಧು. ನೆಮ್ಮದಿ ಇಲ್ಲ. ನೆಮ್ಮದಿ ಕಳ್ಕೊಳಕ ನೀವು ಮಾಡೋದು ಬಿಡಿ. ಸಾಧು ಸಂತ